ಇನ್ನು ಕೋವಿಡ್ ಬಳಿಕ ಕಚ್ಚಾ ತೈಲ ಬೆಲೆ ಭಾರಿ ಏರಿಕೆಯಾಗಿದೆ. $90 ಗಡಿ ದಾಟಿರುವಂಥದ್ದು ಒಂದು ಬ್ಯಾರೆಲ್ ತೈಲದ ಬೆಲೆ. ಅಮೆರಿಕ ಇರಾನ್ ಯುದ್ಧದಿಂದ ತೈಲ ಬೆಲೆ ಏರಿಕೆಯಾಗಿದೆ. ಯುದ್ಧ ಆರಂಭಕ್ಕೂ ಮುನ್ನ ಒಂದು ಬ್ಯಾರೆಲ್ ಬೆಲೆ $72.50 ಇತ್ತು. ಇದ್ರ ಬೆನ್ನಲ್ಲೇ ಬ್ರೆಂಟ್ ಕಚ್ಚಾ ತೈಲ ಪ್ರತಿ ಬ್ಯಾರೆಲ್ಗೆ $91.89ಗೆ ಏರಿಕೆಯಾಗಿದೆ. ರಷ್ಯಾದ ಉರಲ್ಸ್ ಕಚ್ಚಾ ತೈಲದ ಪ್ರತಿ ಬ್ಯಾರೆಲ್ ದರ $79.97ಗೆ ಏರಿಕೆಯಾಗಿರುವಂಥದ್ದು. ಕುವೈತ್ ತೈಲ ಸಂಸ್ಕರಣಾ ಕೇಂದ್ರದ ಮೇಲೆ ದಾಳಿ ನಡೆಸಿದ್ರಿಂದ ಉತ್ಪಾದನೆ ಕುಸಿತವಾಗಿದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಸ್ಟಿಲ್ ರೇಟ್ ಜಾಸ್ತಿ ಆದರೂ ಸಹ ಪೂರೈಕೆಯಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಯ ಆಗಲ್ಲ ಅನ್ನುವ ಒಂದು ಆಶಾಭಾವನೆಯನ್ನು, ಒಂದು ಭರವಸೆಯನ್ನು, ನಂಬಿಕೆಯನ್ನು ಕೇಂದ್ರ ಸರ್ಕಾರ ಮೂಡಿಸಿದೆ. ಆದರೆ ಮತ್ತೊಂದು ಕಡೆ ಏನಾಗುತ್ತೆ ಅಂದರೆ ವೀಕ್ಷಕರೇ, ಸಿಕ್ಕಿದ್ದೇ ಚಾನ್ಸು ಅಂತ ಹೇಳಿ ಇಂತಹ ಸಂದರ್ಭಗಳಲ್ಲಿ ರೇಟನ್ನು ಬೇಕು ಅಂತಲೇ ಜಾಸ್ತಿ ಮಾಡ್ತಾರೆ. ಸೊ ಕೋವಿಡ್ ನಂತರ ಈಗ ಕಚ್ಚಾ ತೈಲ ಬೆಲೆ ದಿಢೀರಂತ ಏರಿಕೆ ಆಗಿರುವಂಥದ್ದು, ಭಾರಿ ಏರಿಕೆ ಆಗಿದೆ. ಅದಕ್ಕೆ ಅದರ ಪರಿಣಾಮವನ್ನು ನಾವು LPG ಸಿಲಿಂಡರ್ನಲ್ಲಿ ನೋಡ್ತಾ ಇದ್ದೀವಿ. ನೋಡಿ, LPG ಸಿಲಿಂಡರ್ ಬೆಲೆಯಲ್ಲಿ ನಾವು ನೋಡ್ತಾ ಇದ್ದೀವಿ, ₹60 ಜಾಸ್ತಿ ಆಗಿದೆ ಗೃಹ ಬಳಕೆಯ ವಸ್ತು ಸಿಲಿಂಡರ್ ದರ. ಸೊ ಈಗ $90 ಗಡಿ ದಾಟಿದೆ ಒಂದು ಬ್ಯಾರೆಲ್ ತೈಲ. $72 ಇತ್ತು, $72.50 ಇತ್ತು ಒಂದು ಬ್ಯಾರೆಲ್ಗೆ. ಆದರೆ ಇವತ್ತು ನೋಡಿ $91.89ಗೆ ಏರಿಕೆಯಾಗಿದೆ ಒಂದು ಬ್ಯಾರೆಲ್ ರೇಟ್. ಸೊ ಬಹಳ ಡ್ರಾಸ್ಟಿಕ್ ರೇಟ್ ಹೈಕ್ ಇದು. ಸೊ ಹಾಗಾಗಿ ಸಹಜವಾಗಿ ಅದರ ಪರಿಣಾಮ ಒಬ್ಬ ಸಾಮಾನ್ಯ ಜನರ ಮೇಲೂ ಆತನ ಜೇಬಿಗೂ ಸಹ ಅದರ ಪರಿಣಾಮ ಬೀಳುತ್ತೆ ಅನ್ನುವಂಥ ರೀತಿಯಾದಂಥ ಚರ್ಚೆಗಳು ಶುರುವಾಗಿದೆ.